ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೋಸ್ಕರ ಇಲ್ಲಿ ಬಟರ್ ಪನ್ನೀರ್ ಮಸಾಲ ತಂದಿದ್ದೀನಿ. ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. ಇದನ್ನು ಮಕ್ಕಳು ಅಂತೂ ತುಂಬ ಇಷ್ಟಪಡ್ತಾರೆ. ಪನ್ನೀರ್ ಇಷ್ಟ ಇಲ್ಲದೆ ಇರೋರ್ಗೂ ಇಷ್ಟ ಆಗುತ್ತೆ. ಸೊ ಇದನ್ನು ಹೇಗೆ ಮಾಡೋದು ನೋಡ್ಕೊಬರೋಣ. ಒಂದು ಪ್ಯಾನ್ಗೆ ನಾನು ಬೆಣ್ಣೆ ಹಾಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಚಕ್ಕೆ ಒಂದೆರಡು ಲವಂಗ ಹಾಕೊಳ್ತೀನಿ. ಇವಾಗ ಇದಕ್ಕೆ ದಪ್ಪದಾಗ ಹಚ್ಚಿರುವಂಥ ಈರುಳ್ಳಿ ಸೇರಿಸ್ಕೊತೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ಇವಾಗ ಇದಕ್ಕೆ ಒಂದು 3 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ, ಒಂದು 4 ಹಸಿಮೆಣಸಿನ್ಕಾಯಿ. ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಟೊಮೊಟೊ ಸೇರಿಸ್ಕೊಳ್ತೀನಿ. ಎಲ್ಲದನ್ನು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ನಾನಿಲ್ಲಿ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಈಗ ನಾನು ಮಿಕ್ಸಿಂಗ್ ಜಾರ್ಗೆ ನಾನು ಏನು ಹುರ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಹಾಕ್ಕೊಳ್ತೀನಿ ಎಲ್ಲದನ್ನು. ಇವಾಗ ಇದಕ್ಕೆ ಒಂದು 2 ಕಡ್ಡಿಯಷ್ಟು ಕೊತ್ತಂಬರಿ. ಸೊ ಇವಾಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಸೊ ನೋಡ್ಬೋದು ನೀಟಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಸೊ ಈಗ ಒಂದು 2 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಪ್ಯಾನ್ಗೆ. ಈಗ ಪನ್ನೀರ್ ಹುರ್ಕೊಳ್ಳೋಕ್ಕೆ ನಾನು ಇವಾಗ ಇದಕ್ಕೆ 1/4 ಚಮಚ ಖಾರದ ಪುಡಿ ಹಾಕ್ಕೊಳ್ತೀನಿ, 1/4 ಚಮಚ ಉಪ್ಪು ಹಾಕ್ಕೊಳ್ತೀನಿ, 1/4 ಚಮಚ ಅರಿಶಿನ ಪುಡಿ ಹಾಕ್ಕೊಂಡು ಎಣ್ಣೆ ನೀಟಾಗಿ ಸಣ್ಣ ಉರಿಲಿ ಫ್ರೈ ಮಾಡ್ಕೋಬೇಕು. ದಪ್ಪ ಉರಿಲಿ ಮಾಡ್ಕೊಂಡ್ರೆ ಅದು ತೀರೋಗ್ಬಿಡುತ್ತೆ. ನಾನು ಇದಕ್ಕೆ ಸಣ್ಣದಾಗಿ ಹಚ್ಕೊಂಡಿರುವಂಥ ಪನ್ನೀರ್ ಹಾಕ್ಕೊಳ್ತೀನಿ. ನೀಟಾಗಿ ಇದ್ರಲ್ಲಿ ಫ್ರೈ ಮಾಡ್ಕೊಳ್ಳೋಣ ಪನ್ನೀರನ್ನ. ನೀಟಾಗಿ ಎಲ್ಲ ಮಿಕ್ಸ್ ಆಗಲಿ. ಎಲ್ಲ ಪನ್ನೀರ್ಗೂ ಉಪ್ಪು ಖಾರ ಹಿಡಿಬೇಕೀಗ. ನೀಟಾಗಿ ಎಲ್ಲದಕ್ಕೂ ಆಗಿದೆ. ಸೊ ಇವಾಗ ಇದನ್ನು ಸೈಡ್ಗೆ ಎತ್ಕೊಳ್ಳೋಣ. ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತೀನಿ, ಒಗ್ಗರಣೆ ಕೊಡ್ಕೊಳ್ಳೋಣ ಈಗ. ಸೊ ಈಗ ಇಲ್ಲಿ ಎಣ್ಣೆ ಕಾಯ್ದಿದೆ. ಇದಕ್ಕೆ ಒಂದು 3 ಲವಂಗ, ಒಂದು ಅಡಿಯಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ನಾನಿಲ್ಲಿ. ಸೊ ಇವಾಗ ಇದಕ್ಕೆ ನಾನಿಲ್ಲಿ ಸಣ್ಣದಾಗಿ ಈರುಳ್ಳಿ ಹೆಚ್ಕೊಂಡು ಹಾಕೋತೀನಿ. ನೀಟಾಗಿ ಹಸಿ ವಾಸನೆ ಹೋಗೋದು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ. ಸೊ ಇವಾಗ ಇದಕ್ಕೆ ನಾವೇನು ರುಬ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತೀನಿ. ಸೊ ಈಗ ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಪನ್ನೀರಿಗೂ ಹಾಕಿದ್ದೀವಿ, ಮಸಾಲೆಗೂ ಹಾಕಿರೋದ್ರಿಂದ ಉಪ್ಪು ಜಾಸ್ತಿ ಇದೆ, ಚೆನ್ನಾಗಿರಲ್ಲ. ಸೊ ನೀಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಎಷ್ಟು ಬೇಕಷ್ಟು. ಇದಕ್ಕೊಂದು 1/4 ಚಮಚದಷ್ಟು ಗರಂ ಮಸಾಲ ಹಾಕ್ಕೊಳ್ತೀನಿ. ಸೊ ನೀಟಾಗಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು. ಸೊ ಈಗ ನೀಟಾಗಿ ಕುದೀತೈತೆ. ಇವಾಗ ಇದಕ್ಕೆ ನಾವು ಪನ್ನೀರ್ ಹಾಕ್ಕೊಳ್ಳೋಣ. ಸೊ ಇದಕ್ಕೆ ಪನ್ನೀರ್ ಆ್ಯಡ್ ಮಾಡ್ಕೊಳ್ತೀನಿ ನಾನು. ಸೊ ಇವಾಗ ಮೇಲ್ಗಡೆ 1 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತೀನಿ. ಬೆಣ್ಣೆ ಇಲ್ಲ ಅಂದರೆ ಫ್ರೆಶ್ ಕ್ರೀಮ್ ಕೂಡ ಹಾಕ್ಕೊಳ್ಬೋದು. ಸೊ ಇಲ್ಲಿ ನೋಡ್ಬೋದು ಪನ್ನೀರ್ ರೆಡಿಯಾಗಿದೆ. ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡು ಸರ್ವ್ ಮಾಡ್ಕೊತೀನಿ. ಸೊ ಈಗ ಇಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು ತುಂಬ ಕಲರ್ಫುಲ್ಲಾಗಿದೆ, ತುಂಬ ಟೇಸ್ಟಿಯಾಗಿದೆ. ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಪನ್ನೀರ್ ಇಷ್ಟ ಇಲ್ಲದೇ ಇರೋರ್ಗೂ ಇಷ್ಟ ಆಗುತ್ತೆ ಈ ಗ್ರೇವಿ, ಅಷ್ಟು ಚೆನ್ನಾಗಿದೆ. ನಿಮ್ಗೆ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.